ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾಗರ ಪಂಚಮಿ ಹಬ್ಬ. ನಮ್ಮದು ಆಲೆ ಕೆಲಸ ಎಲ್ಲ ಮುಗಿಸಿ ನಾವೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಈಗ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಚೆ ಕಡೆ ಹಳ್ಳಿಕಟ್ಟೆ ಹತ್ರ ನಾಗರ ಕಲ್ಲಿಗೆ ಹಾಲು ಎರೆಯೋದಕ್ಕೆ ಹೋಗಬೇಕು. ಈಗ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟೆ ಫಸ್ಟ್ ಅಲ್ಲಿ ಹೋಗಬೇಕು. ಇವತ್ತು ಬೇಳೆ ಬೇಯಿಸ್ಬಿಟ್ಟು ಕುಚ್ಕಡ್ಬು ಅದೆಲ್ಲ ಮಾಡಬೇಕು. ಟೈಮ್ ಆಗಿಬಿಡುತ್ತೆ ಅಂಥೇಳಿ ನಾನೇನು ಮಾಡಿದೆ, ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಾವು ಪೂಜೆನ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಬೆಳಗ್ಗೆಯಿಂದ ಫುಲ್ ಮಳೆ ಹಿಡ್ದಿತ್ತು, ಈಗ ಸ್ವಲ್ಪ ಬಿಸಿಲು ಬಿದ್ದಿದೆ. ನಾವು ಮನೆಯಲ್ಲಿ ದೇವರಿಗೆ, ನಮ್ಮ ಮನೆಯಲ್ಲಿ ನಾಗಪ್ಪನಿಗೆ ಹಾಲು ಹಾಕ್ಬಿಟ್ಟು ಹೊರಗಡೆ ಹಾಲು ಹಾಕೋದಕ್ಕೆ ಅಂಥೇಳಿ ಹೋಗಬೇಕು ಇವಾಗ. ಯಾಕಂದರೆ ಸ್ಕೂಲ್ ರಜಾ ಇಲ್ಲ, ಮಕ್ಕಳದು ಸ್ಕೂಲ್ ಇದೆ. ಮತ್ತು ಅವ್ರನ್ನ ಬಾಕ್ಸ್ ರೆಡಿ ಮಾಡಿ ಅವ್ರ ತಿಂಡಿ ಎಲ್ಲ ಮಾಡಿಕೊಟ್ಟು ಕಳಿಸ್ಬೇಕು ಫಸ್ಟ್, ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ಅವರು ಸ್ಕೂಲಿಗೆ ಹೋಗೋ ಅಷ್ಟರಲ್ಲೇ ಹಾಲು ಎರಿಬೇಕಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಕೂಡ ರೆಡಿಯಾಗಿದ್ದೀನಿ. ಈ ಸೀರೆ ಉಟ್ಕೊಂಡಿದ್ದೀನಿ, ಇದೇ ಫಸ್ಟ್ ಟೈಮ್ ನಾನು ಈ ಸೀರೆ ಉಟ್ಕೊಂಡಿರೋದು. ಇದಕ್ಕೆ ಮ್ಯಾಚ್ ಮಾಡಿ ನಾನು ಬೇರೆ ಒಂದು ಬ್ಲೌಸ್ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇದು ಬ್ಲೌಸ್ ಹೊಲಿಸಿಲ್ಲ, ಇದೇ ಮ್ಯಾಚ್ ಆಯಿತು ಅಂಥೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ನಮ್ಮ ಮನೆಯ ನಾಗರ ಪಂಚಮಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾಗಪ್ಪನಿಗೆ ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ, ಗೆಜ್ಜೆ ವಸ್ತ್ರ ಹಾಕಿ, ಮತ್ತು ಇದು ಹಂಗ್ನೂಲು ಅಂತ ಹೇಳ್ತೀವಿ ದಾರ, ಅದನ್ನೆಲ್ಲ ಹಾಕಿ, ನೆನೆಸಿರೋ ಕಡಲೆ ಹೆಸರು ಕಾಳನ್ನೆಲ್ಲ ಹಾಕಿ ಇವಾಗ ಅಳ್ಳನ್ನು ಹಾಕ್ತಾಯಿದ್ದೀನಿ. ಇದು ಕಂಪಲ್ಸರಿ ದೇವರಿಗೆ, ನಾಗಪ್ಪನಿಗೆ ಹಾಕಲೇಬೇಕು ಅಳ್ಳಿದು. ಈಗ ನಾಗಪ್ಪನಿಗೆ ಹೂವೊಂದು ಏರಿಸಿದ್ರೆ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಟ್ಟಾಗತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾಗಪ್ಪನಿಗೆ ಹಾಲು ಎರೆಯೋದಂದೆ ಬಾಕಿ ಇವಾಗ ಫ್ರೆಂಡ್ಸ್. ಮತ್ತು ಇದು ಆಚೆ ಕಡೆ ಹಾಲು ಎರೆಯೋದಕ್ಕೆ ಅಂತ ಹೇಳಿ ಹೋಗಬೇಕು. ಅಲ್ಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಉಂಡೆಗಳು, ನೆನೆಸಿರೋ ಕಡಲೆ, ಅಳ್ಳು, ಇದು ಗೆಜ್ಜೆ ವಸ್ತ್ರ, ಇದರಲ್ಲಿ ಅಡಿಕೆ ಇದೆ, ತುಪ್ಪದ ಬತ್ತಿ, ಅರಿಶಿನ, ಕುಂಕುಮ, ಕೊಬ್ಬರಿ ಬಟ್ಲು, ತೆಂಗಿನಕಾಯಿ, ಮತ್ತು ಇದರಲ್ಲಿ ಪೂಜೆಗೆ ನೀರು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಲೀಟ್ರ್ ಹಾಲು. ಇದಿಷ್ಟು ಈಗ ಸದ್ಯಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಇದರಲ್ಲಿ ವಿಳ್ಯದೆಲೆ ಇದೆ ಫ್ರೆಂಡ್ಸ್, ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಇದು ಅಲ್ಲಿ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತೇಳಿ. ಮತ್ತು ಇಲ್ಲಿ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ, ಇದರಲ್ಲಿ ಹೂಗಳು ಇಟ್ಕೊಂಡಿದ್ದೀನಿ. ಈ ಕವರಲ್ಲಿ ಹೂವಿದ್ದಾವೆ, ಇದನ್ನೆಲ್ಲ ಇನ್ನೊಂದು ಕವರಿಗೆ ಹಾಕ್ಕೋಬೇಕು ಇವಾಗ. ನೋಡಿ ಫ್ರೆಂಡ್ಸ್, ಟೈಮ್ ಬಂದು 7:30 ಆಗಿದೆ. ನಿಧಾನಕ್ಕೆ ಹಾಕ್ತಾರೆ ಸ್ವಲ್ಪ ಸ್ವಲ್ಪ. ಅಮ್ಮ ಇನ್ನೊಂದಿತ್ತಲ್ಲ, ಯಾವುದು ನಾನು ಇಟ್ಟಿದ್ದೀವಿ ಇವತ್ತು ಇದರಲ್ಲೇ. Nobody said to hold these hands. ಅವನ ಕಡೆ ಹಾಕ್ಸಿದ್ರಿ.
ತೆಗಿ ನೋಡ್ಕೊಂಡು. ಫ್ರೆಂಡ್ಸ್, ನಾವು ಹಾಲು ಎರೆಯೋದಕ್ಕೆ ಅಂತೇಳಿ ಆಚೆ ಕಡೆ ಹೋಗ್ತಾ ಇದ್ದೀವಿ. ಹಳ್ಳಿಕಟ್ಟೆ ಹತ್ರ ನಾಗರಕಲ್ಲು ಇರುತ್ತೆ. ನಾವು ಪ್ರತಿ ವರ್ಷ ಅಲ್ಲೇ ಹೋಗೋದು. ಫಸ್ಟ್ ಮನೇಲೆಲ್ಲ ಮುಗಿಸ್ಕೊಂಡು ಈಗ ಆಚೆ ಕಡೆ ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್ ಹಾಲು ಹಾಕಿ ಬಂದಿದ್ದಾಯಿತು. ಈಗ ನಾವು ತಿಂಡಿ ಮಾಡಬೇಕು. ಅವ್ರಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ಸ್ಕೂಲಿಗೆ ಟೈಮ್ ಆಗಿದೆ ಆಲ್ರೆಡಿ 9 ಗಂಟೆ ಆಯಿತು. ಈಗ ಅವ್ರಿಗೆ ಫಸ್ಟು ಪುಳಿಯೋಗರೆ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕಿ ಕಳಿಸ್ತಿ ಆಮೇಲೆ ನಾನು ಅಡುಗೆ ಮಾಡ್ತೀನಿ. ಅವ್ರು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಹಾಲು ಹಾಕಿಸ್ಬೇಕು ಅಂತ ಹೇಳಿ ನಾನು ಈ ಪುಳಿಯೋಗರೆ ಅನ್ನ ಮಾಡಿದ್ದೀನಿ ಒಂದು ಸ್ವಲ್ಪ ಅವ್ರಿಗೆ. ಅವರಿಬ್ಬರಿಗೂ ಸ್ಕೂಲಿಗೆ ತಿಂಡಿಗೆ ಬಾಕ್ಸಿಗೆ ಎಲ್ಲ ಮಾಡಿ ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇವ್ರು ಕೊಟ್ಟಿದ್ದೆ ಸಿಕ್ತಿಲ್ಲ. ತಂಗಿ ಬಂದಿರಲಿಲ್ಲ ಅಷ್ಟೇ. ಅವ್ರಮ್ಮ ಹಡ್ದಿದ್ದು 1 ವರ್ಷ ಚಿರಸ್ವರ ಅತ್ತೆ. ಅಲ್ಲಿ ಅಂತ ಇದು ಓಪನ್ ಮಾಡ್ಕೊಡ್ಸಿ. ಅದು ಯಾರಿಗೆ? ಇದು ಮಕ್ಕಳಿಗೆ ಹಂಗೆ ಪುಡಿ ಮಾಡಿ ಹಾಕಿ. ಉಂಡೆ ಲೇಟ್ ಆಗುತ್ತೆ. ಉಂಡೆನ ಮಾಡ್ಲಾ? ಬೆಳಗ್ಗೆಯಿಂದ ಎದ್ದೆಯಿಂದ ಉಂಡೆ ಹಾಕೊಳ್ಳ ತಿಂತೀರಾ? ಬಾಕ್ಸಿಗೆ ಅವೆಲ್ಲ ತಿನ್ಬಾರ್ದು ಅಲ್ವಾ? ಹೇಳಿ, ಮಳೆ ಬರ್ತೈತಾ? ಹಬ್ಬ ಇಲ್ಲ ಅಮ್ಮಂಗೆ ತೋರಿಸ್ಬೇಕು ನಮ್ಗೆ. ಎಣ್ಣೆ ಆಗೈತಾ? ಇಲ್ಲ ಇಲ್ಲ. ಬಾ. ಬುಕ್ಸ್ ಎಲ್ಲ ಇಟ್ಕೊಂಡಿದ್ಯಾ? ನೋಡಿ ಇಲ್ಲ ಎಷ್ಟು ಬೆಳ್ಳ ಕ್ಯೂಟ್ ಕಾತಿ. ಫ್ರೆಂಡ್ಸ್, ಅವ್ರನ್ನ ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಸೀರೆನ ಚೇಂಜ್ ಮಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಅಂದ್ರೂ ಇನ್ನೂ ಇದೆ, ಕಡುಬು ಮಾಡಬೇಕು. ಅಡುಗೆ ಮಾಡಿಕೊಂಡು ವ್ಲಾಗ್ ಮಾಡೋದು ತುಂಬ ಲೆಂತ್ ಕೂಡ ಆಗುತ್ತೆ ಮತ್ತು ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡೋದನ್ನೇನು ಶೇರ್ ಮಾಡಿಲ್ಲ. ಬೇಳೆ ಕುದಿಸ್ಕೊಂಡು ಅದು ಸುಮಾರು ಇರುತ್ತೆ. ಹಬ್ಬದ ಅಡುಗೆ ಅಂದರೆ ಲೇಟ್ ಆಗುತ್ತೆ. ಹಾಗಾಗಿ ಏನೇನು ಮಾಡಿದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಬಟ್ ಇನ್ನೂ ಕಡುಬು ಮಾಡಬೇಕು. ಕುಚ್ಚು ಕಡುಬು ಮಾಡಿ ದೇವ್ರನಿಗೆ ನೈವೇದ್ಯ ಮಾಡಬೇಕು. ಈಗ ಬೇಗ ಬೇಗ ಅಡುಗೆ ಮುಗಿಸ್ಕೋಬೇಕು. ಇವಾಗ ಏನೇನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಫಸ್ಟು ಅನ್ನ ಮಾಡಿದ್ದೀನಿ. ಇದು ಅಕ್ಕಿ ಪಾಯಸ, ಹಾಗೆ ಇದರಲ್ಲಿ ಹೂರಣ ಇದೆ, ಇಡ್ಲಿ ಪಲ್ಯ, ಇದು 4 ಇಲ್ಲಿದೆ. ಕಡುಬು ಮಾಡೋಕ್ಕೆ ಹಿಟ್ಟು ಕಲಸಿಟ್ಟಿದ್ದೀನಿ.
ಇಲ್ಲಿ ಬಂದರೆ ಹೋಳಿಗೆ ಸಾರು ಫ್ರೆಂಡ್ಸ್ ಇದು. ಹಾಂ ಬರ್ತೀನಿ, ತಡ್ಕೋಬೇಕು. ಕುದಿಸಿದ್ದೀನಿ, ಚೆನ್ನಾಗಿ ಕುದ್ರೇ ಇದು ಚೆನ್ನಾಗಿ ಬರುತ್ತೆ. ಹಾಗಾಗಿ ಕುದಿಸಿಲ್ಲ, ಇನ್ನೂ ಒಲೆ ಮೇಲೆ ಈಗ ಆಫ್ ಮಾಡಿ ಎತ್ತಿಟ್ಟಿದ್ದೀನಿ. ಬೇಗ ಬೇಗ ಕಡುಬಂದು ಲಟ್ಟಿಸ್ಕೊಂಡು ಫ್ರೆಂಡ್ಸ್, ಆಲ್ರೆಡಿ ಸುಮಾರು ಪಾತ್ರೆಗಳು ಆಗಿದ್ದಾವೆ. ಹಬ್ಬದ ಅಡುಗೆ ಅಂದರೆ ಹಾಗೆ ಅಲ್ವಾ, ಪಾತ್ರೆಗಳು ಜಾಸ್ತಿ. ಏನು ಪಾತ್ರೆ ಪಾತ್ರೆ ಜೋಡಿಸ್ತೀಯಾ? ನನ್ನ ಮಗ ಪಾತ್ರೆ ಜೋಡಿಸ್ತಾನಂತೆ ಫ್ರೆಂಡ್ಸ್. ಈಗ ಯಾಕೋ ಬೆನ್ನೂ ಜಾಸ್ತಿ ನೋಯ್ತಾ ಇದೆ, ಸಿಕ್ಕಾಪಟ್ಟೆ ಬೆನ್ನು ನೋಯ್ತಾ ಇದೆ. ಅದಕ್ಕೆನಾ ಬೆನ್ನು ಸಖತ್ ಬೆನ್ನು ಫ್ರೆಂಡ್ಸ್. ನನಗೆ ಅದು ಏನಕ್ಕೆ ಗೊತ್ತಿಲ್ಲ, ಇದು ಕೆಲಸ ಜಾಸ್ತಿ ಇತ್ತಂತೂ ಸಖತ್ ಬೆನ್ನು ಬರುತ್ತೆ. ಒಂದೊಂದ್ಸಲ ಅಂತೂ ಪಾತ್ರೆ ಸೈಡ್ ಪ್ಲೀಸ್. ನೀನು ಕೆಳಗಡೆ ಮಾಡು. ಕೆಳಗೆ ಕೂತ್ಕೊಂಡು ಮಾಡಲಾ? ನಾನು ಓದಿದೆ ಸ್ಕೂಲಲ್ಲಿ. ಓದಿದ್ದ? ಏನು ಹೇಳ್ಕೊಟ್ಟಿದ್ರು ಇಂಗ್ಲೀಷ್ ಬುಕ್ಗೆ. ಮತ್ತು ಸೆಲೆಕ್ಷನ್ ಮಾಡೋದು. ಫಿಗ್, ಆಪಲ್, ಪಿನ್ನು, ಪ್ಯಾನು, ಪಿಟ್ಟು, ಜೆಟ್ಟು. ಲೆಟರ್, ಟಿ ಲೆಟರ್, ಎಂಡಿಂಗ್ ಲೆಟರ್ ಟಿ. ನೀನು ಕೆಳಗಡೆ ಒಂದು. ನಾನು ಇಲ್ಲಿ ಕೆಳಗೆ ಕೂತ್ಕೊಂಡು ನಿಂಗೆ ಪಾತ್ರೆ ತೊಳಕ್ಕೆ ಸರಿ ಇರುತ್ತಾ? ಇಲ್ಲ, ಇಲ್ಲ ಕೂತ್ಕೋ, ಇಲ್ಲಾಂದ್ರೆ ಎಲ್ಲ ಕೂತ್ಕೋ. ಅಲ್ಲಿ ಇದು ತೊಗೊಳಕ್ಕಾಗತ್ತ? ಅಲ್ಲಿ ಎಲ್ಲಿ? ಅಲ್ಲಿ ಇದು ಇದನ್ನ ಫಸ್ಟ್ ಕೆಳಗಡೆ ಇಡಬೇಕು, ಅದಾದ್ಮೇಲೆ ಇದನ್ನ ತೊಗೊಂಡು ಕೆಳಗಡೆ ಇಡಬೇಕು. ಸರಿ ಸರಿ, ಬಿಸಿ ಇದೆ. ಗ್ಲಾಸಲ್ಲಿ ಫಸ್ಟ್ ಒಂದ್ರೊಳಗೆ ಒಂದು 3 ಕ್ಲಾಪ್ಸ್. ಶರತ್ ರೇ ಚುಂಬಿ, ಶರತ್ ರೇ ಚುಂಬಿ, ಶರತ್ 3 ಕ್ಲಾಪ್ಸ್. कुछ कड़ू ಅಂದ್ರೆ ಕಡುಬು ಕಡುಬು. ಇದು ಎರಡು ಹಿಂಗೆ ಮೂನ್ ತರ ಇರ್ತಲ್ಲ. ಫ್ರೆಂಡ್ಸ್, ಕಡುಬು ಅಂದ್ರೆ ಹಿಂಗೆ ಮೂನ್ ತರ ಇರುತ್ತಲ್ಲ, ಅದು ಇದು ಅಂತ ಹೇಳ್ತಾನೆ. ಹಂಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಮೂನ್ ತರ ಇರುತ್ತಲ್ಲ, ನಾನು ಇದೇ ನಿಂಗೆ ಆಯ್ತು. ಇರಲಿ ಬಿಡಿ, ಇರಲಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕಡುಬನ್ನು ನಾವು ತುಂಬ್ಕೊಂಡಿದ್ದೀನಿ. ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋ ಅಂಥದ್ದು, ನಾನು ಮೈದಾನ ಯೂಸ್ ಮಾಡಿಲ್ಲ. ಗೋಧಿ ಹಿಟ್ಟಲ್ಲಿ ತುಂಬ್ಕೊಂಡಿದ್ದೀನಿ. ಇಲ್ಲಿ ನೀರು ಕೂಡ ಕುದಿಯೋಕೆ ಇಟ್ಟಿದ್ದೀನಿ. ಕುದಿ ಬರ್ತಾ ಐತೆ ನೀರು. ಇವಾಗ ಇವನ್ನ ಕುದಿಸ್ಕೋಬೇಕು. ಇವಾಗ ಇದು ಮೈದಾ ಹಿಟ್ಟಲ್ಲಿ ಮಾಡ್ತಿಲ್ಲ ಫ್ರೆಂಡ್ಸ್, ನಾನು ಗೋಧಿ ಹಿಟ್ಟಿಂದನೇ ಮಾಡೋದು. ಮೈದಾ ಹಿಟ್ಟು ಹೆಲ್ತಿಗೂ ಒಳ್ಳೆಯದಲ್ಲ ಅಂತೇಳಿ ನಾನು ಮೈದಾದಲ್ಲಿ ಮಾಡ್ತಾ ಇರೋದು. ತಿರುಗಿ ಸಾಕೋಕ್ಕೆ ಜಾರತ್ತೆ, ಸ್ಲಿಪ್ ಆದಂಗೆ ಆಗುತ್ತೆ. ಹಿಂಗೆ ಹಾಕಬೇಕು, ನೀರೆಲ್ಲ ಆಚೆ ಚೆಲ್ಲುತ್ತಿಲ್ಲ ಅಂದರೆ. ಯಪ್ಪ, ಈ ಕಡುಬು ರೆಡಿ ಮಾಡಿಕೊಂಡು ಫ್ರೆಂಡ್ಸ್, ದೇವರಿಗೆ ಫಸ್ಟು ನೈವೇದ್ಯನ ಮಾಡಬೇಕು. ನಾಗಪ್ಪನಿಗೆ ನೈವೇದ್ಯ ಮಾಡಬೇಕು.
ಇದು ದೊಡ್ಡ ಚಮಚಲ್ಲಿ ಬರ್ತಾ ಇಲ್ಲ, ಹಂಗಾಗಿ ಚಿಕ್ಕ ಚಮಚ ತೊಗೊಂಡಿದ್ದೀನಿ ಈ ಥರ ಹಿಂಗೆ ತಿರುಗಿಸಿ ಹಾಕೋದಕ್ಕೆ. ನಾವು ಇದಕ್ಕೆ ಕುಚ್ಚಗಡ್ಬು ಅಂತ ಹೇಳ್ತೀವಿ. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಶಕ್ತಿ ಅಷ್ಟು ಸುಸ್ತಾಗ್ತದೆ, ಬೆನ್ನೋವು. ಫ್ರೆಂಡ್ಸ್, ಅಕ್ಕಿ ಪಾಯಸ, ಅನ್ನ ಮತ್ತು ಕಡುಬನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ದೇವ್ರ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡಿದೆ. ಮತ್ತು ಈಗ ಇನ್ನೊಂದ್ಸಲಿ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ದೇವ್ರ ನೈವೇದ್ಯ ಮಾಡಿದ್ದೀನಿ. ಇನ್ನು ಮಿಕ್ಕಿರೋದೆಲ್ಲ ಮಾಡ್ಕೋಬೇಕು ಅಡುಗೆನ.